ಆದರೂ ಕೂಡ ಅದರ ಹೂವಿನ ಬದುಕು ಸಾರ್ಥಕತೆ ಇದೆ ನೋಡಿ. ಅಳಿರ್ತಕ್ಕಂಥ ಸಮಯವನ್ನು ಅರಳಿ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡುತ್ತದೆ, ಸುಂದರವಾದ ಸುವಾಸನೆಯನ್ನು ಕೊಡುತ್ತದೆ, ಅದರ ಬದುಕು ಸಾರ್ಥಕ ಮಾಡಿಕೊಳ್ಳುತ್ತದೆ. ನಾವು ಕೂಡ ಒಂದು ಹೂವನ್ನು ನೋಡಿ ಕಲಿಬೇಕಾಗಿದೆ, ಒಂದು ಮರವನ್ನು ನೋಡಿ ಕಲಿಬೇಕಾಗಿದೆ, ಒಂದು ಹಸುವನ್ನು ನೋಡಿ ಕಲಿಬೇಕಾಗಿದೆ. ಬದುಕು ಸಾರ್ಥಕತೆ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಬರೀ ದುಃಖವನ್ನೇ ಕೊಡೋದು, ಕಷ್ಟವನ್ನು ಕೊಡೋದು ಜೀವನದ ಉದ್ದೇಶ ಅಲ್ಲ. ಸಂತೋಷವಾಗಿ ಬದುಕನ್ನು ಕಟ್ಟಿಕೊಳ್ಳೋದು ಭಾಳ ಮುಖ್ಯ ಅದೇ. ಇವತ್ತು ಹೊರಗಿನ ಸೌಂದರ್ಯಗಳನ್ನು ನಾವು ಭಾಳಷ್ಟು ಹೆಚ್ಚು ಮಾಡಿಕೊಂಡಿದ್ದೇವೆ. ದೊಡ್ಡ ಮನೆಗಳಿದ್ದಾವೆ, ದೊಡ್ಡ ರಸ್ತೆಗಳಿದ್ದಾವೆ, ಸುಂದರವಾದ ಬಟ್ಟೆಗಳನ್ನು ಕೂಡ ಹಾಕೋತೀವಿ. ಅದರ ಒಳಗೆ ಮಾತ್ರ ಕತ್ತಲೆಯನ್ನು ತುಂಬಿಕೊಂಡಿದ್ದೀವಿ, ಒಳಗೆ ಮಾತ್ರ ದುಃಖವನ್ನು ತುಂಬಿಕೊಂಡಿದ್ದೀವಿ. ಅದನ್ನು ಒಳಗಿನದನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಕತ್ತಾರೆ ಅಂತ ಕೇಳಿದ್ರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಜಾತ್ರಾ ಮುಖಾಂತರವಾಗಿ ನಿಮಗೆಲ್ಲ ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಕಾರ್ಯಗಳನ್ನು